ಸೊ ನಮ್ಮ ದೊಡ್ಡಮ್ಮ ಮನೆ ಏರಿಯಾ ನೋಡಿ ಹೆಂಗಿದು. ಒನ್ ಆಫ್ ದ ಬಿಗ್ಗೆಸ್ಟ್ ಫ್ರೂಟ್ ಅಂಡ್ ವೆಜಿಟೇಬಲ್ ಮಾರ್ಕೆಟ್ ಆಫ್ ದುಬೈ. ನಿದ್ದೆ ಮಾಡಿದ್ರೆ ನಿದ್ದೆ ಬರಲ್ಲ ನೈಟ್. ಹಿಡ್ಕೊಂಡು ಸುಮ್ಮನೆ ರೀ ನಿಜ. ದುಬೈಯಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಸಿಕ್ತು ನೋಡಿ. ಇಲ್ಲಿ ಮೆಟ್ರೋ ಸ್ಟೇಷನ್ ನೋಡಿ ಹೆಂಗಿದೆ. ಲೈಬ್ರರಿ ಕನ್ಸ್ಟ್ರಕ್ಷನ್ ಐಡಿಯಾಸ್. ಗೈಸ್, ನಮ್ಮ ದೊಡ್ಡಮ್ಮ ನಮಗೆ ಈಗ ಅವ್ರ ಮನೆ ಹತ್ರ ಕರ್ಕೊಂಡ್ಬಂದಿದ್ದಾರೆ. ಈಗ ಕಾರ್ ಎತ್ತಿ ಈ ಕಾರಲ್ಲಿ ಬಂದಿದ್ದು ಶಿಫ್ಟಲ್ಲಿ. ಸೊ ಆ ಕಾರ್ ಶಿಫ್ಟ್ ಆಗಿ ಇನ್ನೊಂದು ಆ ಕಾರಲ್ಲಿ ಆ ಕಾರಿಂದ ಇಳಿದು ಇನ್ನೊಂದು ಕಾರ್ ಹತ್ತಿ ಈಗ ಒಂದು ತರಕಾರಿ ಮಾರ್ಕೆಟ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಇದು ನಮ್ಮ ದೊಡ್ಡಮ್ಮ ಮನೆ ಏರಿಯಾ ನೋಡಿ ಹೆಂಗಿದು. ಗೈಸ್, ಅದು ಗೆಸ್ಟ್ ಏರಿಯಾ. ಗೈಸ್, ಒಳಗೆ ಹೋಗುವಾಗಿಲ್ಲ, ನಾನು ಹೇಳ್ತೀನಿ ಮುಂದೇನು ಅಂತ. ಬಟ್ ಜಸ್ಟ್ ಲಿವಿಂಗ್ ಏರಿಯಾಲಿದ್ದೀವಿ. ಈಗ ಕಾರ್ ಕೀ ಬರುತ್ತೆ. ನಮ್ಮ ದೊಡ್ಡಮ್ಮ ಜೊತೆಗೆ ಹೋಗಿ ಫ್ರೂಟ್ಸು ತರಕಾರಿ ಮಾರ್ಕೆಟ್ ನೋಡ್ಕೊಂಬರ್ದು. ಏನೋ ಬೈ ಅಂತೂ ಮಾಡ್ತಿಲ್ಲ, ಬಿಕಾಸ್ ನಾವೇನು ಕುಕ್ ಮಾಡೋದಿಲ್ಲ ಇವಾಗ. ಸೊ ಅದಕ್ಕೆ ಚೆಕ್ ಮಾಡಿ ಬರುವ. ಗೈಸ್, ಇಲ್ಲಿ ನೋಡಿ ಮಿಲ್ಕ್ ಪ್ಯಾಕೆಟ್ ಹೆಂಗಿದೆ. ಮಿಲ್ಕ್ ಅಲ್ವಾ ಇದು? ಏನಿದು? ಮಿಲ್ಕೇ ಇದು. ಲಬನ್ ಅಪ್ ಏನಿದು ಗೊತ್ತಿಲ್ವಲ್ಲ. ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತ. ಟ್ರೈ ಮಾಡಿ ಹೇಳ್ಬಿಡ್ತೀನಿ. ಮಜ್ಜಿಗೆ ಟೇಸ್ಟ್, ಯೋಗರ್ಟ್ ಮಜ್ಜಿಗೆ. ಸೂಪರ್ ಬೈಕ್ಸ್ ನೋಡಿ, ಸೂಪರ್ ಬೈಕ್ಸ್ ಗೈಸ್. ಇಲ್ಲಿ ನೋಡಿ ಟೊಮಾಟೊ ಎಲ್ಲ ಬೆಳೆಸೋರೆ ನಮ್ಮ ದೊಡ್ಡಮ್ಮ. ಟೊಮ್ಯಾಟೊ, ಪ್ರೋಮೋಗ್ಯಾನೆಟ್. ನೋಡಿ, ಕಾರ್ನ ಫಸ್ಟ್ ಆನ್ ಮಾಡಿ ಒಂದು 2 ನಿಮಿಷ 3 ನಿಮಿಷ ನಮ್ಮ ಥರ AC ಆನ್ ಮಾಡಿ ಇಡಬೇಕು. ಬಿಕಾಸ್ ಬಿಸಿಲು, ಬ್ಲ್ಯಾಕ್ ಕಲರ್ ಕಾರು, ಒಳಗೆ ಕೂತ್ರೆ ಕಬಾಬು. ನಾವು ಇದೆ ಟೆಸ್ಲಾ, ನಮ್ಮ ದೊಡ್ಡಮ್ಮದು ಟೆಸ್ಲಾ. ಈ ಕಡೆ ಕೂರಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಈ ಕಡೆ ನೋಡಿದ್ರೆ ಡ್ರೈವಿಂಗ್ ಸೀಟ್ ಇರೋದು, ಆ ಕಡೆ ಹೋಗ್ಬೇಕು. ಇಲ್ಲಿ ನೋಡಿ, ಅಮೆಝಾನ್ ಪಾರ್ಸಲ್ ಕೊಡೋ ಥರ ಇಲ್ಲಿ ನೂನ್ ಪಾರ್ಸಲ್ ಕೊಡೋಕ್ಕೆ ಕಾರಲ್ಲಿ ಬರ್ತಾರೆ. ಕಾರಲ್ಲಿ ಬಂದು ಪಾರ್ಸಲ್ ಕೊಟ್ಟು ಹೋಗ್ತಾರೆ. ಕ್ರೇಜಿ. ಇದೇ ಕಾರಲ್ಲಿ ಅಣ್ಣ ಬಂದಿರೋದು. ಗೈಸ್, ಈಗ ನಾವು ಇನ್ನೊಂದು ಏರಿಯಾಗೆ ಬಂದಿದ್ದೀವಿ. ಈ ಏರಿಯಾ ಬಂದು ಹಸ್ಬೆಂಡ್ಸು ತೀರೋಗಿರ್ತಾರಲ್ಲ ಅವ್ರಿಗೆ, ಮತ್ತು ಡಿವೋರ್ಸಿ ಅವ್ರಿಗೆಲ್ಲ ಈ ಏರಿಯಾಲಿ ಗೌರ್ಮೆಂಟು, ಇಲ್ಲಿನ ಗೌರ್ಮೆಂಟು ಫ್ರೀಯಾಗಿ ಮನೆ ಕಟ್ಸ್ಕೊಡ್ತಾರಂತೆ. ನೋಡಿ, ಇದೆಲ್ಲ ಅವ್ರ ಈ ಏರಿಯಾನೇ ಅವ್ರದ್ದು ಫುಲ್ಲು. ಆಯಿತಾ? ಅವ್ರಿಗೆ ಮನೆ ಕಟ್ಸ್ಕೊಟ್ಟು 10,000 ದಿರಾಮ್, ಅಂದರೆ ಫಸ್ಟು 7,000 ಬಂದು ಅವ್ರಿಗೆ ಎವ್ರಿ ಮಂತು. ಅದಾದಮೇಲೆ 2,000 ದಿರಾಮ್ ರೇಷನ್ ತೊಗೊಳಕ್ಕೆ, 1,000 ದಿರಾಮ್ ಅವ್ರಿಗೆ ಫ್ಯೂಲ್ಸ್ಗೆ, ಗಾಡಿ ಫ್ಯೂಲ್ಗೆ, ಇಷ್ಟೆಲ್ಲ ಕೊಟ್ಟು ಅವ್ರನ್ನ ಇಲ್ಲಿ ಇಟ್ಟಿರ್ತಾರಂತೆ. ಇರೋ ಫೆಸಿಲಿಟಿ ಮಾತ್ರ, ಗೌರ್ಮೆಂಟ್ ಫೆಸಿಲಿಟೀಸ್ ಅಲ್ಟಿಮೇಟ್. ನಮ್ಮ ಇಂಡಿಯಾ ನಾವು ಕಂಪೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಂಡಿಯಾ ಇಸ್ ಅ ಲಾಟ್ ಆಫ್ ಪಾಪ್ಯುಲೇಷನ್. ತುಂಬ ದೊಡ್ಡ ಕಂಟ್ರಿ ನಮ್ಮದು. ಇದನ್ನು ಕಂಪೇರ್ ಮಾಡಿದ್ರೆ ದುಬೈ ಇಸ್ ವೆರಿ ಸ್ಮಾಲ್. ಆಯಿತಾ? ಸೊ ನಾವು ಅದನ್ನು ಕಂಪೇರ್ ಮಾಡಬಾರ್ದು. ಬಟ್ ದಿಸ್ ಪೀಪಲ್ ಆರ್ ಲಕ್ಕಿ ಎನಫ್ ಟು ಹ್ಯಾವ್ ದಿಸ್. ಇದೊಂಥರ ಅವರು ಪಡ್ಕೊಂಬಂದಿರೋದು ಅನ್ಬೋದು ನೋಡಿ. ಆ್ಯಂಡ್ ಇಲ್ಲಿ ಲೋಕಲ್ಸ್ ಎಲ್ಲರ ಹತ್ರನೂ ಓನ್ ಹೌಸ್ ಇರುತ್ತೆ. ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಬಿಕಾಸ್ ಗೌರ್ಮೆಂಟ್ ವಾಂಟ್ ದುಬೈ ಲೋಕಲ್ಸ್ ಟು ಹ್ಯಾವ್ ಓನ್ ಹೌಸ್. ಅವ್ರಿಗೆ ಒಂದು 0 ಇಂಟ್ರೆಸ್ಟ್ ಲೋನ್ ಕೊಡ್ತಾರೆ ಮನೆ ಕಟ್ಸೋಕ್ಕೆ. ಆಯಿತಾ? ಅದು ಬಿಟ್ಟರೆ ಮನೆ ಹಳೇದಾದ್ಮೇಲೆ ರೆನೋವೇಟ್ ಮಾಡೋಕ್ಕೂ ದುಡ್ಡು ಕೊಡ್ತಾರೆ ಅವರೇ. ಒಂದಷ್ಟು ವರ್ಷ ಆದಮೇಲೆ ಏನೇನೋ ಇದೆ ಗೈಸ್, 10 ವರ್ಷ ಲೋನ್ ಕ್ಲಿಯರ್ ಮಾಡಬೇಕಂತ 0 ಇಂಟ್ರೆಸ್ಟ್ ಲೋನ್ ಕೊಟ್ಟಿರ್ತಾರೆ. 10 ವರ್ಷ ಕ್ಲಿಯರ್ 20 ವರ್ಷ ಇರುತ್ತದು. 10 ವರ್ಷ ಕ್ಲಿಯರ್ ಮಾಡಿ 10 ವರ್ಷ ಆದಮೇಲೆ ಬಿಟ್ಬಿಡ್ತಾರಂತೆ. ಬಿಡು ಆಯ್ತು ನಿಮ್ಮದೇ ಮನೆ ಅಂತ. ಲುಕ್ ಅಟ್ ದ ಲೈಫ್, ಕ್ರೇಜಿ. ಸೊ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿರೋ ಐಟಮ್ಸ್ ನೋಡಿ, ಕೋಲ್ಡ್ ಸ್ಟೋರ್ ಅಂತಿದೆ. ಇಲ್ಲಿ ಬಂದು ಸ್ಟೋರ್ ಮಾಡ್ತಾರಂತೆ. ಎಲ್ಲ ಗಾಡಿಗಳು ಇಂಪೋರ್ಟ್ ಮಾಡಿರೋದು ಏನೇನೋ ಐಟಮ್ಗಳು. ಗೈಸ್, ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಮಾರ್ಕೆಟ್ ಆಫ್ ದುಬೈ. ಬನ್ನಿ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಇಂಪೋರ್ಟ್ ಆಗಿ ಎಕ್ಸ್ಪೋರ್ಟ್ ಆಗಿ ಇಲ್ಲಿ ಬಂದು ಸ್ಟಾಕ್ ಬಿದ್ದಿರುತ್ತೆ. ಇಲ್ಲಿಗೆ ಬಂದು ಫುಲ್ ಡಿಸ್ಕೌಂಟಲ್ಲಿ ಮಾರ್ತಿರ್ತಾರೆ. ನೋಡಿ, ಒಂದು ಟ್ರಾಲಿನ ಎತ್ಕೊಂಡ್ಬಿಟ್ರು ನಮ್ಮ ಅವ್ರದ್ದೇ. ಸಗದಾಗಿದೆ, ಚೆನ್ನಾಗಿಲ್ಲ ಶಾ. ಇದ್ರೆ ನಾವೊಂದು ತೊಗೊಂಡು ಇಟ್ಕೊಂಡ್ಬಿಡ್ಬೇಕು ಬೆಂಗಳೂರಲ್ಲಿ. ಒಂದು ಮಾರ್ಟ್ಗೆ ಹೋಗಿ, ಡಿ ಮಾರ್ಟ್ಗೆ ಹೋಗಿ ದೇಪ್ಕೊಂಡ್ ಬಂದ್ಬಿಡೋಣ. ದುಡ್ಡು ಕೊಟ್ಟು ತಗೊಳ್ತಾರೆ ನಮ್ಮ ಇದೆಲ್ಲ. ಬನ್ನಿ ಹೋಗೋಣ, ಹೆಂಗಿದೆ ಮಾರ್ಕೆಟ್ ನೋಡೋಣ. ಬೆಳ್ಳುಳ್ಳಿ ನೋಡಿ, ಸುಲಿದಿರೋ ಬೆಳ್ಳುಳ್ಳಿ
ಸುಳ್ದಿರೋ ಶುಂಠಿ ಅದ್ರಲ್ಲಿ ಹುಡುಕ್ತಿದ್ದು ಬೆಳ್ಳುಳ್ಳಿ ಎಲ್ಲ ಇದೆ. ಇಲ್ಲಿದೆಯಲ್ಲ ಬೆಳ್ಳುಳ್ಳಿ ಬಂತ ಬೀನ್ಸ್ ಕತ್ಕೊಂಡು ಹೋಗಿ ನೋಡಿ ಗೈಸ್ ಒಂದು ಇಡೋ ನಂಗಾಗಲೂ ನಿದ್ದೆ ಬರ್ತಿದೆ ಗೈಸ್. ನಿದ್ದೆ ಮಾಡಿದ್ರೆ ನಿದ್ದೆ ಬರಲ್ಲ ನೈಟ್ ನೈಟ್ ಎಲ್ಲ ಕೆಲಸ ಮಾಡ್ತಾರೆ ಗೈಸ್. ವರ್ಕೆ ಹೊಡಿತಾನೆ ನಿದ್ದೆನೆ ಬರಲ್ಲ. ನೈಟ್ ಎಲ್ಲ ಕೆಲಸ ಮಾಡ್ತಾನೆ ಪಾಪರ ಹುಡುಗ ನೋಡಿ ಹಿಂಗಾಗಿದೆ ಬಾಡಿ ಎಲ್ಲ ಫೀಲ್ ಮಾಡ್ತಿರೋದು ಬಾಡಿ ಎಷ್ಟು ಏನಂತಾರೆ ಸ್ವರ್ಗ ಹೋಗಿದ್ದಾನೆ ನೈಟೆಲ್ಲ ಕೆಲಸ ಮಾಡಿ ಹಿಡ್ಕೊಂಡು ಸುಮ್ಮನೆ ರೀ ನಿಜ ಬೇಡ ಎಲ್ಲ ನೋಡ್ದಂಗೆ ಈಗ ನಾನು ಆರೆಂಜ್ ತಿಂತಾ ಇದ್ದೀನಿ. ಈ ಥರ ಮುಂಚೆ ದುಬೈಯಲ್ಲಿ ತಿನ್ನುವಾಗಿಲ್ಲ ರಂಜಾನ್ ಟೈಮಲ್ಲಿ. ಬಿಕಾಸ್ ಸ್ಟ್ರಿಕ್ಟ್ ರೂಲ್ ಎಲ್ಲ ಮ್ಯಾಕ್ಸ್ ಎಲ್ಲ ಜನ ಉಪವಾಸ ಇರ್ತಾರೆ. ಅದ್ರ ಮುಂದೆ ನಾವೇನಾದ್ರು ತಿಂದರೆ ಅದರೊಳಗೆ ನಾವು ಅಫೆಂಡ್ ಮಾಡ್ದಂಗೆ ಮತ್ತು ಜೈಲಿಗೆ ಕರ್ಕೊಂಡು ಹೋಗ್ತಿದ್ರು ಮುಂಚೆ. ಒಂದೇ ಸರಿ ಎತ್ಕೊಂಡು ಹೋಗ್ಬಿಡೋದು. ಲೋಕಲ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಇವಾಗ ಹಂಗೆಲ್ಲ ಇಲ್ಲ. ಇವಾಗ ಟೂರಿಸ್ಟಿಗೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಮಾಡ್ತಾರೆ ದುಬೈ ಅವರು. ಅದಕ್ಕೆ ನಾವು ದೇ ಮೇಡ್ ಇಟ್ ನಾರ್ಮಲ್. ಬಟ್ ಈಗಲೂ ನಮ್ಮ ಡ್ರಾಮ ನಾನು ತಿಂದಾಗ ಹಿಂಗೆ ಅಂದರು, ಅದಕ್ಕೆ ನಾನು ಸೈಡಿಗೆ ಬಂದು ತಿಂತಾ ಇದ್ದೀನಿ. 2,500 ರೂಪಾಯಿಗೆ ಇದು ಈ ಆರೆಂಜ್ ಬಾಕ್ಸು, ಟೊಮಾಟೊ 2 ಕ್ರೇಟು ಮತ್ತು ಬಾಳೆಹಣ್ಣು ಏನೇನೋ ತೊಗೊಂಡು ಹೋಗ್ತಾ ಇದ್ದೀವಿ. ನನ್ನ ಪ್ರಕಾರ ಬೆಂಗಳೂರಲ್ಲಿ 2,500 ರೂಪಾಯಿಗೆ ಬರೀ ಆರೆಂಜು ನನಗೆ ಗೊತ್ತಿಲ್ಲ, ಎಕ್ಸ್ಪೆನ್ಸಿವ್ ಇದೆ, ಕಂಪೇರ್ ಮಾಡೋಕೆ ನಂಗೆ ಐಡಿಯಾ ಬರ್ತಿಲ್ಲ. ಬಟ್ ನೀವು ಕಮೆಂಟ್ ಮಾಡಿ. ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೇರಿಸಿ 2,500 ರೂಪಾಯಿ ಆಗಿರೋದು. ತರಕಾರಿ ಬೇಕಲ್ಲಿ ಇಟ್ಕೊಳ್ಳೋಕ್ಕೆ ಅಂದರೆ ನಿಮ್ಮ ಮನೇಲಿ ಬೇಡವಾ? ಏನು ತರಕಾರಿ ಏನು ಬೇಡವಾ? ಎಳ್ನೀರು ನೋಡಿ ಬಾಕ್ಸಲ್ಲಿ ಹಾಕಿ ಸೇಲ್ ಮಾಡ್ತಿದ್ದಾರೆ 6 ಪೀಸ್. ನಿಂಬೆಹಣ್ಣು ಹೆಂಗಿದೆ ಇಲ್ಲಿ? ನಿಂಬೆಹಣ್ಣಿದು ಲೋಕಲ್ ಚಿಲ್ಲಿ ನೋಡಿ, ಚಿಲ್ಲಿ ರೂಪಾಯಿ. ಅಣ್ಣ ಕೆಲಸ ಮಾಡಿದ್ದಕ್ಕೆ ಗೈಸ್, ಅಣ್ಣ ನಮ್ಮ ಲಗೇಜ್ನೆಲ್ಲ ಎತ್ತಿದ್ದಕ್ಕೆ 250 ರೂಪಾಯಿ ಅವ್ರಿಗೆ 10 ದಿರಾಮ್. ಬನ್ನಿ ಈಗ ಇದನ್ನೆಲ್ಲ ಕಾರ್ಗೆ ಹಾಕ್ಬಿಟ್ಟು ಇನ್ನೂ ಬೈ ಮಾಡೋದಿದೆ, ಅದಕ್ಕೆ ಇರೋದನ್ನೆಲ್ಲ ಕಾರ್ಗೆ ಹಾಕ್ಬಿಟ್ಟು ತೋರಿಸ್ತಾನೆ ಜಾಗ ಇಲ್ಲ ನೋಡಿ ಇದಕ್ಕೆ. ನೋಡಿ ಎಲ್ಲ ಬೀಳ್ಕೊಂಡು ಆಡ್ತಾವನು, ಅವನ ಕಾಂಟೆಂಟ್ಗೋಸ್ಕರ ಬೀಳ್ಸೋದಾಗೆ ನಮ್ಮ ಕಾರಣಗಿಲ್ಲಪ್ಪ. ದುಬೈಯಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಸಿಕ್ತು ನೋಡಿ. ಸಂಜೆ ಖುಷಿ ಆಗುತ್ತೆ ನೋಡಿ. ಈಗ ಬಾರಲ್ಲ ಸಂಜಯ್, ನಿಂಗೇನೋ ತೋರಿಸ್ತೀನಿ ನೋಡಿ, ಖುಷಿಯಾಗಿ ಹೋಗ್ತೀಯ. ಅವ್ನು ಹುಟ್ಟಾಗಿಂದ ಅವ್ರ ಅಪ್ಪ ಅಮ್ಮನು ಮೈಸೂರು ಸ್ಟ್ಯಾಂಡಲ್ಲೇ ಸ್ನಾನ ಮಾಡ್ಸಿರೋದು. ಇಲ್ಲೆಲ್ಲ ಮಿನಿ ಸ್ಪ್ರೈಟು, ಮಿನಿ ಕೋಕು, ಮಿನಿ ಫಾಂಟ್ ಎಲ್ಲ ಮಿನಿನೂ ಇದೆ ನೋಡಿ. ದೊಡ್ಡದು ಜಾಸ್ತಿ ಆದರೆ ಮಿನಿ. ಸೊ ಅಲ್ಲಿ ಸರ್ಕಾರಿ ಮಾರ್ಕೆಟ್ ಮುಗಿಸಿ ಈ ಕಡೆ ಬಂದಿರೋ ಒಂದು ಮಾರ್ಟ್ ಇದೆ. ಸೊ ಒಂಥರ ಹೋಲ್ಸೇಲ್ ಮಾರ್ಟ್ ಅನ್ಬೋದು. ಎಲ್ಲ ತೊಗೊಂಡು ಸೆಟ್ ತೊಗೋಬೇಕು. ಸೊ ಇದೆಲ್ಲ ತೊಗೊಂಡು ಈಗ ಇಲ್ಲಿಂದ ಹೊಡೋದು. ಯಾವ ರೇಂಜ್ ಟ್ರಾಫಿಕ್ ಇದೆ ಗೊತ್ತಾ ನೋಡಿ, ಅದೆಲ್ಲ ಟ್ರಾಫಿಕ್ಕು, ಇದೆಲ್ಲ ಟ್ರಾಫಿಕ್ಕೆ. ಮಾಡ್ತೇನೆ ಅವ್ರು ಮಾಡಿ ಪ್ಯಾಕ್ ಮಾಡಿ ಇಡ್ತಾರೆ ರೆಡಿಮೇಡು. ಅದನ್ನ ಇಲ್ಲಿ ದುಬೈ ಲೋಕಲ್ಸು ಅದನ್ನ ಮನೆಗೆ ತೊಗೊಂಡೋಗಿ ಅದನ್ನ ಚಪಾತಿ ತಿಂತಾರೆ ನೋಡಿ. ಚಪಾತಿ ಮಾಡಿ ಇಡ್ತಾರೆ, ಅದನ್ನ ಕವರ್ಗೆ ಈ ಥರ ಪ್ಯಾಕ್ ಮಾಡಿ ಕವರ್ಗೆ ಪ್ಯಾಕ್ ಮಾಡ್ತಾರೆ ನೋಡಿ. ಕವರ್ಗೆ ಪ್ಯಾಕ್ ಮಾಡಿ ಕಳಿಸ್ತಾರೆ ನೋಡಿ. ಬೇಕ್ರಿ ಅಂತೆ, ಬೇಕ್ರಿ. ಅದನ್ನ ಪಾತ್ರ ತೊಗೊಂಡು ಕೊಟ್ಟಿದ್ದೀವಿ. हाँ रिकाक दूसरा वाला रिगाग 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 दूसरा वाला वगाफी रिगाग वगाफी रिगाग अरबिक ब्रेड. ओह नाइस. वहाँ से अंदर जाते ही तुम्हें मिल जाता काउंटर. ओके यहाँ नहीं थोड़ा चलना बोल के ले. ಸೊ ನಾವೇನೋ ಒಂದಷ್ಟು ಐಟಮ್ ತೊಗೊಂಡಿದ್ದೀವಿ ಮಾರ್ಕೆಟ್ ಅದ್ರಲ್ಲಿ ಎತ್ಕೋತಾ ಇದ್ದೀವಿ. ಎವ್ವಿ ನೋತಿದೆ, ಬ್ಯಾಕ್ ಎವ್ವಿ ನೋತಿದೆ, ಗ್ಯಾಸ್ಟ್ರಿಕ್ ಏನೋ ಗೊತ್ತಿಲ್ಲ, ಸಖತ್ ನೋತಿದೆ. ಮನೆಗೆ ಹೋದ್ರೆ ಸಾಕು. ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ, ಮೆಟ್ರೋ ಹತ್ಬೇಕೀಗ.
ಗೈಸ್ ಬನ್ನಿ, ಈಗ ನಿಮಗೆ ಫಸ್ಟ್ ಟೈಮ್ ನಾನು ದುಬೈ ಮೆಟ್ರೋ ತೋರಿಸ್ತೀನಿ ನನ್ನ ವ್ಲಾಗಲ್ಲಿ. ನಾನೇ ಫಸ್ಟ್ ಟೈಮ್ ಹೋಗ್ತೀನಿ ದುಬೈ ಮೆಟ್ರೋಲಿ. ಅಪ್ಪೋ ಆ್ಯಪ್ ಇದೆ, 23 ದಿರಮ್ಸ್ ಅಂತೆ 3 ಜನಕ್ಕೆ. ಶರಫ್ ಡಿ ಜಿ ನಮ್ಮ ಏರಿಯಾಸ್, ಶರಫ್ ಡಿ ಜಿ 3 ಜನಕ್ಕೆ ನೀವು 3 ಕಾರ್ಡ್ ಕೊಟ್ಟವ್ರೆ. ಇದು ಟ್ಯಾಪ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ, ಹಿಂಗೆ ಹೋಗೋದು. ಬೋರ್ಡ್ ಬಂದಿದ್ದಕ್ಕೆ ಫೈನಲಿ ಒಂದು ಸೀಟ್ ಸಿಕ್ತು ನಮಗೆ ಮೆಟ್ರೋಲಿ ನೋಡಿ. ನೋಡಿ ಹಿಂಗೆ ಬೆಂಡ್ ಆಗಿರುತ್ತೆ. ನಮ್ಮ ಸ್ಟಾಪ್ ಬಂದು ಹೋಗೋಣ. ನಮ್ಮ ಟೀಮ್ ಅವರು ಕಾರ್ಡ್ ಕಳ್ಕೊಂಡಿದ್ದಾರೆ, ಮೆಟ್ರೋ ಕಾರ್ಡು. ಅದಕ್ಕೆ ಈಗ 10 ದಿರಾಮ್ ಕೊಟ್ಬಿಟ್ಟು ಮತ್ತೆ ಟಿಕೆಟ್ ತೊಗೊಳ್ತಿದ್ದಾರೆ ಅಲ್ಲಿ. ವೇಸ್ಟ್ ಟಿಕೆಟ್ ಇರಲಿಲ್ಲ. ಯಾರೋ ಮಲಯಾಳಿ ಅಣ್ಣ ಇದ್ರು, ಮಲಯಾಳಿ ಏನೋ ಹೇಳ್ಬಿಟ್ಟು ಈ ಸರಿ ಬಿಡ್ತೀನಿ ಹೋಗು ಅಂತ ಕಳಿಸ್ಬಿಟ್ರು ಪಾಪ ನಮ್ಮ ಟೀಮ್ ಅವ್ರನ್ನ. ಪಾಪ ದೇವ್ರು ಚೆನ್ನಾಗಿಟ್ಟಿರಲಿ ಮಲಯಾಳಿ ಅಣ್ಣನ. ಬನ್ನಿ ಈಗ ಹೋಗುವ. ನನಗಂತೂ ಸಖತ್ ನೋವ್ತಿದೆ ಬ್ಯಾಕ್. ಸ್ವಲ್ಪ ಬೆಡ್ ಮೇಲೆ ಮಾಡ್ಕೊಂಡು ನಮ್ಮ ಒಂಚೂರು ಕೆಲಸ ಇದೆ. ಸೊ ಅಂದರೆ ಎಡಿಟಿಂಗ್ದು ಅದನ್ನು ಮಾಡಬೇಕು. ಎಲ್ಲ ಸ್ಟೆಪ್ಸಲ್ಲಿ ಹೋಗೋಣ. ಇದ್ರಲ್ಲಿ ಬಂದಿದ್ದೀನಿ ಬಿಕಾಸ್ ಆಫ್ ಪೇನ್. ಟಿಕೆಟ್ ಏನೋ ಕಳ್ಕೊಂಡ್ರೆ ಮೆಟ್ರೋದು 200 ದಿರಾಮ್ ಫೈನ್ ಅಂತೆ. ಹುಷಾರಾಗಿರಿ ಬಂದರೆ. ನಿಮಗೆ ಮ್ಯಾಪ್ ವರ್ಕ್ ಆಗ್ತಿಲ್ಲ, ದಾರಿ ಗೊತ್ತಿಲ್ಲ. ನಮ್ಮ CC ಎದ್ದು ಫುಲ್ಲು ರೋಡೆಲ್ಲ ನೋಡ್ಕೊಂಡು ಅವನೇ ಕರ್ಕೊಂಡು ಹೋಗ್ತಾವೆ ನೋಡಿ. ರೋಡೆಲ್ಲ ನೋಡ್ಕೊಂಡಿದ್ದೆ ನಾನು, ಇದೆ ಫಸ್ಟ್ ಟೈಮ್ ಬರ್ತಿಲ್ಲ. ಮತ್ತೆ ಹೆಂಗೆ ಗೊತ್ತಾಗ್ತಿದೆ ನಿಮಗೆ? ಸುಮ್ಮನೆ ಕರ್ಕೊಂಡು ಹೋಗ್ತಿಲ್ಲ ತಾನೇ? ಇಲ್ಲಿಂದ ಬಂದ್ರೆ ಅಂತ ಗೊತ್ತು. ಏನೋ ನನಗೂ ಒಂದು ನಂಬಿಕೆ ಅವನ ಮೇಲೆ. ಸುಮ್ಮನೆ ಬ್ಲೈಂಡಾಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ನೋವು ಆಗ್ತಿದೆ, ನೋವು. You might have to see I'm not flawless. I promise that I'm facing my problems. If I'm falling too fast, will you catch? ಗೈಸ್, ನಮ್ಮದು ಆಯಿತು ತಿಂದಿದ್ದು. ಸೊ ಈಗ ಹಂಗೆ ಇಲ್ಲಿ ನಾವು ಈ ಏರಿಯಾ ಒಂದು ಸ್ವಲ್ಪ ದಿನ ಮಾತಾಡೋದು, ಅದಕ್ಕೆ ಎಕ್ಸ್ಪ್ಲೋರ್ ಮಾಡೋಣ. ಸುಮ್ಮನೆ ಇರೋದಿನ ರೂಮಲ್ಲಿ ಫುಲ್ ಟಯರ್ಡ್ ಆಗಿದೆ, ಪೇನ್ ಇತ್ತು. ಆದರೆ ಟ್ಯಾಬ್ಲೆಟ್ ಹೇಳಿದ್ದೀನಿ, ಡಾಕ್ಟರ್ ಮೆಸೇಜ್ ಹಾಕಿದ್ದು, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದನ್ನು ತೊಗೊಂಡು ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ ಏರಿಯಲ್ಲಿ, ಮಾರ್ಕೆಟಲ್ಲಿ. ಮೊನ್ನೆ ಹೋಗಿದ್ವಿ ಮಾರ್ಕೆಟ್ಗೆ, ಬರೀ ಐಟಮ್ ತೊಗೊಳಕ್ಕೆ ಮಾತ್ರ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಇನ್ನೂ ತುಂಬ ಇದೆ ಮಾರ್ಕೆಟಲ್ಲಿ. ಎಲ್ಲರೂ ಅದೇ ಮಾರ್ಕೆಟ್ ಹೇಳ್ತಿರೋದು. ಇಲ್ಲಿ ಯಾರಿಗೆ ಕೇಳಿದ್ರು ಆ ಮಾರ್ಕೆಟ್ಗೆ ಹೋಗಿ ಅಂತಿದ್ದಾರೆ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ. ಅದು ಸಂಜೆ ಫ್ಯಾನ್ಸು. ಹೌದಾ? ಹಾಯ್ ಗೈಸ್, ಸಖತ್ ಖುಷಿ ಆಗ್ತಿದೆ. ವೆನ್ ಇಟ್ ಟೋಲ್ಡ್, ನಾನು ನಿಮ್ಮ ಬ್ಲಾಗ್ಸ್ ನೋಡಿ, ನಾನು ಈಗ ಕೆಲಸ ಮಾಡ್ತಿರೋದು ನಿಮ್ಮ ಬ್ಲಾಗ್ ನೋಡಿ ತುಂಬ ಎಫರ್ಟ್ ಆಗ್ತಿದೆ. ನಾನು ನಿಮ್ಮ ಬ್ಲಾಗ್ಸ್ ನೋಡಿನೇ ಕೆಲ್ಸಕ್ಕೆ ಹೋಗ್ತಿರೋದು. ಅಂದರೆ ಈ ವಾಂಟ್ಸ್ ಟು ಡೂ ಸಮಥಿಂಗ್ ಇನ್ ಮೈ ಲೈಫ್, ಇನ್ ಹಿಸ್ ಲೈಫ್. ನನ್ನ ಬ್ಲಾಗ್ಸ್ ನೋಡಿ ಅಂದಾಗ ತುಂಬ ಖುಷಿ ಆಯಿತು. ದಿಸ್ ವಾಸ್ ಮೈ ಗೋಲ್ ಗೈಸ್, ಇನ್ಸ್ಪೈರ್ ಮಾಡಬೇಕು ಜನರನ್ನ ಅಂತ. ಆ್ಯಂಡ್ ಬೇರೆ ದೇಶದಲ್ಲಿ ಬಂದು, ಈಗ ಬೆಂಗಳೂರಲ್ಲಿ ಹೇಳಿದ್ದಾರೆ ತುಂಬ ಜನ, ಬಟ್ ಬೇರೆ ದೇಶದಲ್ಲಿ ಬಂದಾಗ ಜನ ನಾನು ಬೇರೆ ದೇಶದಲ್ಲಿ ಇದ್ರು ನನ್ನ ಬ್ಲಾಗ್ ನೋಡಿ ಇನ್ಸ್ಪೈರ್ ಆಗ್ತಿದ್ದಾರೆ ಅಂದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಏನಂತ ಚಿನ್ನ, ನನಗೆ ದುಬೈಲಿ ಯಾರು ನನ್ನ ಹೆಸರು ಕರೀತಾರೆ ಅನ್ಕೊಬಿಟ್ಟು ಭಯ ಬಿದ್ದೋದೆ ನಾನು. ಆಮೇಲೆ ಖುಷಿ ಆಯಿತು. ನೇಪಾಳದವರು ನೋಡ್ತಾರೆ, ಎಲ್ಲೆಲ್ಲೋ ನೋಡ್ತಾರಪ್ಪ, ಖುಷಿ ಅಲ್ವಾ? ಬನ್ನಿ ಹೋಗೋಣ, ಈಗ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋಣ. ಇನ್ಯಾರು ಕನ್ನಡದವ್ರು ಸಿಗ್ತಾರ ನೋಡೋಣ. ಸೊ ನನಗೆ ಡಾಕ್ಟ್ರಿಗೆ ಮೆಸೇಜ್ ಹಾಕಿದ್ದೆ, ನಮ್ಮ ಹೋಮ್ ಡಾಕ್ಟರ್, ಮನೆ ಫ್ಯಾಮಿಲಿ ಡಾಕ್ಟ್ರಿಗೆ. ಅವ್ರು ನನಗೆ ಒಂದು 2-3 ಔಷಧಿ ಹೇಳಿದ್ದಾರೆ ತೊಗೊಳಕ್ಕೆ. ನಂದು ಟ್ಯಾಬ್ಲೆಟ್ ಜೊತೆಗೆ ಪ್ರೋಟೀನ್ ತೊಗೊಳಕ್ಕೆ ಹೇಳಿದ್ರು. ನಮ್ಮ ಶ್ರವಣ್ ಬರೋದು ತೊಗೊಂಡಿದ್ದೀನಿ, ಬಿಕಾಸ್ ನಂದು ಡಯಟ್ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ಸೊ ಅದಕ್ಕೆ ಗೈಸ್, ಸೊ ಈ ಥರ ಇಂಡಿಯಾಲಿ ಇರುತ್ತಂತೆ ನಂಗೆ ಗೊತ್ತಿಲ್ಲ, ಬಟ್ ನಾನು ಇವಾಗ ನೋಡ್ತಾ ಇರೋದು. ಹೇರ್ ಕಲರ್ ಯಾವ ಥರ ಇರುತ್ತೆ ಅಂತ ಸ್ಯಾಂಪಲ್ ನೋಡಿ, ಹೇರ್ ಕಲರ್ ಡಬ್ಬಕ್ಕೆ. ನಾನು ಗೈಸ್, ನೀವು ನೋಡ್ತಿದ್ರಲ್ಲ ಸಮೀರ್, ದುಡ್ಡು ಖರ್ಚು ಮಾಡ್ತಿದ್ದೆ ಸಮೀರ್ ಹೋದಾಗ ಗೈಸ್. ಈಗ 1 ರೂಪಾಯಿಗೆ ಯೋಚನೆ ಮಾಡೋ ಸಮೀರ್ ಆಗಿಬಿಟ್ಟಿದ್ದಾನೆ. ತುಂಬ ಕಲಿತೀನಿ, ಈ ದೇಶದಲ್ಲಿ ತುಂಬ ಕಲಿತು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಡ್ಕೊಂಡು ಹೋಗ್ತಾ ಇದ್ರೆ ಕಂಪ್ಲೀಟ್ಲಿ ಫೀಲ್ಸ್ ಲೈಕ್ ಇಂಡಿಯಾ. ಡೆಲ್ಲಿ, ಮುಂಬೈ ಮಾರ್ಕೆಟು ಸೇಮ್. ನಾನು ಡೆಲ್ಲಿ ಒಂದು ಮಾರ್ಕೆಟ್ಗೆ ಹೋಗಿದ್ದೆ, ಲುಕ್ ಸೇಮ್. ಆ್ಯಂಡ್ ಜನ ಡಸನ್ ಲುಕ್ ಲೈಕ್ ದುಬೈ, ದಿಸ್ ಏರಿಯಾ ಮುಂದೆ, ಸ್ಪೆಸಿಫಿಕ್ಲಿ ದಿಸ್ ಏರಿಯಾ. ಇಲ್ಲಿ ಮಾತಾಡೋರೆಲ್ಲ ಬರೀ ನಿಮ್ಗೆ ಕಸ್ಟಮರ್ ಬಂದು ಕೇಳೋರು, ಇದು ಬೇಕಾ ಅದು ಬೇಕಾ, ಡೆಲ್ಲಿ ವಾಚ್ ಚೆಯ್ಯೆ, ಕಾಪಿ ವಾಚ್ ಚೆಯ್ಯೆ, ಕಾಪಿ ಬ್ಯಾಗ್ ಚೆಯ್ಯೆ, ಲ್ಯಾಂಗ್ವೇಜ್ ಎಲ್ಲ ಕಲ್ತಿರ್ತಾರೆ. ಸೊ ಮೇನ್ ಮಾರ್ಕೆಟ್ ಇದು ನಡೀತಿರೋದೇ ಇಂಡಿಯನ್ಸಿಂದ. ಸೊ ದಿಸ್ ಇಸ್ ಕಾಲ್ಡ್ ಮೀನಾ ಮಾರ್ಕೆಟ್. ಗೈಸ್, ಇಲ್ಲಿ ಜನ ಎಲ್ಲ ಹೋಲಿ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಎಲ್ಲಿ ಹೋಗಿದ್ರು ಹೋಲಿ ಆಡೋಕ್ಕೆ ಅಂತ ಕೇಳಿದ್ವಿ. ಮುಂದೆ ಕೃಷ್ಣ ಟೆಂಪಲ್ ಇದೆ ಅಂತೆ, ಅದಕ್ಕೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಜನ ಇದ್ದಾರೆ ಹೋಲಿ ಆಡೋಣ ಅಂತ.
ಸೊ ಫೈನಲಿ ನಮಗೆ ಸಾಕಾಗಿ ಹೋಯ್ತು. ನಡೆದು ಹೋಲಿದು ನಾಳೆ ಇರೋದಂತೆ, ಇವತ್ತಿಲ್ವಂತೆ. ನಾಳೆ ನಂದು ಇನ್ನೊಂದು ಪ್ಲಾನ್ ಇತ್ತು, ನಾನು ಹೇಳಿದ್ನಲ್ಲ ನಾವೇ ಶಾಪಿಂಗ್ ಹೋಯ್ವಲ್ಲ, ಅದಕ್ಕೆ ಅದು ಏನು ಮಾಡೋದು ಅಂತ ಫಿಗರ್ ಔಟ್ ಮಾಡ್ತಾ ಇದೀವಿ. ನಾಳೆ ಸ್ವಲ್ಪ ಬೇಗ ಮುಗಿಸ್ಬಿಟ್ಟು ಬಂದು ಮಾಡೋದು ವ್ಲಾಗ್ನ, ಏನು ಅಂತ ಗೊತ್ತಿಲ್ಲ. ಬಟ್ ಚೆಕ್ ಮಾಡುವ. ಅಲ್ಲಿ ನೋಡಿ ನಮ್ಮ ಕ್ಯಾಬಲ್ಲಿ ಇಲ್ಲಿ ಒಂದು ಟ್ಯಾಬ್ ಎಲ್ಲ ಇದೆ. ಟ್ಯಾಬಲ್ಲಿ ಗೇಮ್ ಆಡ್ಬೋದು. ಹೋಗೋವರೆಗೂ ಕ್ಯಾಂಡಿ ಕ್ರಶ್ ಆಡೋಣ ಕ್ಯಾಬಲ್ಲಿ. ಒಬ್ಬರೇ ಕಡೆ ಆಡೋಕ್ಕಾಗತ್ತಲ್ಲ, ಅವ್ರು ಆಡ್ತವ್ರೆ. ನಾನು ಅವ್ರ ಜೊತೆಗೆ ಆಡ್ತೀವೋ. ಹಾಂ ಒತ್ತಿಸಿ ಮಾರೆ. ಕ್ಯಾಬಲ್ಲಿ ಕೂತು ಕಾರ್ ಓಡಿಸ್ತಾ ಇದ್ದೀವಿ ನೋಡಿ ಗೈಸ್. ಗೇಮ್ ನೋಡಿ ಗೇಮ್. खत्म, बाय बाय, टाटा, गुड बाय, गया.